ಹಾಯ್ ಫ್ರೆಂಡ್ಸ್, ಇವಾಗ ಹಸಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೋಂಡ ಹಸಿಟ್ಟು ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಒಂದು ಸ್ವಲ್ಪ ಹಾಕ್ತೀನಿ, ಗರ್ಗರಿಯಾಗಿ ಬರ್ತೈತೆ. 4ರಿಂದ 5 ಸ್ಪೂನ್ ಸೋಡಾ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರದ ಪುಡಿ, ಸ್ವಲ್ಪ ಶಾಜೀರ ಹಾಕ್ತೀನಿ. ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ. ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ಈಗ ಶಾಜೀರ ಹಾಕಿದ್ರೆ ಟೇಸ್ಟು ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಹೋಟೆಲ್ ಸ್ಟೈಲ್ ಇರ್ತೈತೆ ಬೋಂಡ, ಮೆಣಸಿನ್ಕಾಯಿ ಬೋಂಡ. ಹಸಿಟ್ಟು ರೆಡಿ ಆಗಿದೆ. ಇವಾಗ ಸ್ಟವ್ ಹಚ್ಕೊಳ್ಳೋಣ. ಪ್ಯಾನ್ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆಗೈತೆ. ಹಾಕೊಂಡು ಬೋಂಡ ಗಂಧ ಹಾಕೋಣ. ಒಳಗಡೆ ಮೆಣಸಿನ್ಕಾಯಿ ಕೂಡ ಬೇಯಬೇಕು ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಬೇಕು ಫ್ರೆಂಡ್ಸ್. ಬ್ರೌನ್ ಕಲರ್ ಬಂದರೆ ಒಳಗಡೆ ಮೆಣಸಿನ್ಕಾಯಿ ಎಲ್ಲ ಬೆಂದೈತೆ ಅಂತ ಅಂದ್ಕೊಳ್ಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಬೇಕು. ಬಿಸಿ ಬಿಸಿ ಗರ್ಗರಿಯಾದ ಬೋಂಡ ರೆಡಿ. ಇದಕ್ಕೆ ಇವಾಗ ಹಾಯ್ ಫ್ರೆಂಡ್ಸ್, ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನೋಡ್ರಿ, ಬೋಂಡ ಸೂಪರು.